ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಒಂದು ಅಮೂಲ್ಯವಾದಂತಹ ಸಮಯಕ್ಕೆ ನಾವು ಬಂದಿದ್ದೇವೆ. ಇಷ್ಟೊತ್ತು ನಾವು ದೇವರನ್ನ ಸ್ತುತಿಸಿದ್ದೇವೆ, ಆರಾಧಿಸಿದ್ದೇವೆ, ಪ್ರಾರ್ಥನೆ ಮಾಡಿದ್ದೇವೆ. ಈ ಸಮಯದಲ್ಲಿ ದೇವರ ಕುರಿತಾಗಿ ಆತನ ವಾಕ್ಯವನ್ನು ಕೇಳುವಂಥ ಸಮಯವಾಗಿದೆ. ನಾವೆಲ್ಲರೂ ಕೂಡ ಏಕ ಮನಸ್ಸುಳ್ಳವರಾಗಿ ಆತನ ಒಂದು ಸ್ವರವನ್ನು ಕೇಳೋಣ. ಇವತ್ತಿನ ಅಂಶ, ಈಗಾಗಲೇ ನಾವು ದೇವರ ವಾಕ್ಯವನ್ನು ಓದ್ಕೊಂಡ್ವಿ. ಯೆಶಾಯನ ಬರೆದ ಗ್ರಂಥದಲ್ಲಿ 53ನೇ ಅಧ್ಯಾಯ 1-12. ದಯಮಾಡಿ ಎಲ್ಲರೂ ಕೂಡ ವಾಕ್ಯದ ಕಡೆಗೆ ಗಮನ ಕೊಡೋಣ, ಯಾಕಂದರೆ ದೇವರು ನಮ್ಮ ಸಂಗಡ ಮಾತನಾಡುವವರಾಗಿದ್ದಾರೆ. ಸೊ ಅಂಶ ಒಂದು ಯೇಸುವಿನ ಮರಣದ ಫಲ ಎಂಬುದಾಗಿ. ಯೆಶಾಯ 53:1-12. ಯೇಸುವಿನ ಮರಣದ ಫಲ. ಎಲ್ಲರೂ ಕೂಡ ಗಮನ ಇಟ್ಕೊಳ್ಳೋಣ. ಅಂದ್ರೆ ಈ ಲೋಕದಲ್ಲಿ ಎಷ್ಟೋ ಜನ ಹುಟ್ಟಿದ್ದಾರೆ, ಎಷ್ಟೋ ಜನ ಸತ್ತಿದ್ದಾರೆ. ಹುಟ್ಟಿದ ಮೇಲೆ ಅದರಿಂದ ಏನಾದರೂ ಲಾಭ ಇರುತ್ತೆ. ಯಾರಾದರೂ ಹುಟ್ಟಿ ಅವ್ರೇನಾದ್ರೂ ಒಳ್ಳೇದು ಮಾಡಿದ್ರೆ ಅದು ಲಾಭ ಇರುತ್ತೆ ಅನ್ಕೊಳ್ಳಿ. ಆದರೆ ಒಬ್ಬರ ಸಾವು ಹೇಗೆ ಲಾಭವಾಗಿರುತ್ತೆ? ಯಾರಾದ್ರೂ ಸತ್ರೆ ಎಲ್ಲರೂ ನಷ್ಟ ಅಂತಾನೆ ಭಾವಿಸೋದಲ್ವಾ? ಯಾರಾದ್ರೂ ಒಂದು ಒಳ್ಳೆ ವ್ಯಕ್ತಿ ಸತ್ರೆ ಏನಂತ ಅನ್ಸುತ್ತೆ ನಮ್ಗೆ? ಅಯ್ಯೋ ಇಂಥ ಒಳ್ಳೆ ವ್ಯಕ್ತಿ ಸತ್ರಲ್ಲ, ಅವ್ರು ಬದುಕಿದ್ರೆ ಇನ್ನೂ 4 ಜನ ಒಳ್ಳೇದು ಮಾಡೋದಲ್ವಾ ಅಂತ ಅನ್ಸುತ್ತೆ. ಆದ್ರೆ ಯೇಸು ಸ್ವಾಮಿಯ ಮರಣ ನಮ್ಮೆಲ್ಲರಿಗೂ ಒಳ್ಳೇದು ಮಾಡಿದೆ. ಆಮೇಲೆ ಹಲ್ಲೆಲೂಯ. ಚರಿತ್ರೆಯಲ್ಲಿ ಭೂಮಿಯ ಮೇಲೆ ಮನುಷ್ಯರ ಮನದಲ್ಲಿ ಯೇಸು ಸ್ವಾಮಿ ದೇವರಾಗಿದ್ದವರು ಮನುಷ್ಯನಾಗಿ ಲೋಕಕ್ಕೆ ಬಂದು ಈ ಲೋಕದಲ್ಲಿ ಆತನ ಪ್ರಾಣ ಕೊಟ್ಟಿದ್ದಾರೆ. ಆತನ ಒಂದು ಮರಣ ನಿಜವಾಗಲೂ ನಿನ್ನ ಕ್ಷೇತ್ರದಲ್ಲಿ ಒಂದು ಆಶೀರ್ವಾದಕರವಾಗಿದೆ. ಅದು ಹೇಗೆ ಆತನ ಒಂದು ಮರಣ ಹೇಗೆ ನಮಗೆ ಲಾಭ, ಹೇಗೆ ಆ ಒಂದು ಫಲ ಏನೆಂಬುದಾಗಿ ನಾವು ನೋಡೋಣ. ಪರಿಚಯದಲ್ಲಿ ಕ್ರಿಸ್ತನ ಮರಣದ ಕುರಿತಾಗಿ ನೋಡ್ತೇವೆ. ಕ್ರಿಸ್ತನ ಮರಣದ ಕುರಿತ ಒಳನಡವಳಿಕೆ, ಪ್ರವಾದಗಳು. ಅಂದ್ರೆ ಈ ಲೋಕದಲ್ಲಿ ಯಾವ ವ್ಯಕ್ತಿಯ ಬಗ್ಗೆ ಕೂಡ ಇಂಥ ವ್ಯಕ್ತಿ ಈ ತರ ಹುಡ್ತಾರೆ, ಈ ತರ ಜನರಿಗೋಸ್ಕರ ಬದುಕ್ತಾರೆ, ಜನರಿಗೋಸ್ಕರ ಸಾಯ್ತಾರೆ ಅಂತ ಯಾರ ಬಗ್ಗೆ ಗೊತ್ತಿಲ್ಲ. ಈ ನಮ್ಮ ಬಗ್ಗೆ ಆಗಲಿ ಬೇರೆ ಯಾರ ಬಗ್ಗೆ ಆದ್ರೂ ಕೂಡ ನಮ್ಮ ಹುಟ್ಟು ಬಗ್ಗೆ ಗೊತ್ತಿಲ್ಲ, ನಮ್ಮ ಸಾವು ಬಗ್ಗೆ ಗೊತ್ತಿಲ್ಲ ಅಲ್ವಾ? ಗೊತ್ತಾ? ಈ ಲೋಕದಲ್ಲಿ ಎಷ್ಟೋ ಜನ ಮಹಾನುಭಾವರು ಹುಟ್ಟಿದ್ದಾರೆ, ಎಷ್ಟೋ ಜನ ದೊಡ್ಡ ದೊಡ್ಡ ಹುಟ್ಟಿದ್ದಾರೆ. ಆದ್ರೆ ಇಂಥ ವ್ಯಕ್ತಿ ಇಂಥ ಕಡೆ ಹುಡ್ತಾರೆ ಅಂತನೋ, ಇಂಥ ವ್ಯಕ್ತಿ ಇಂಥ ವಿಷಯಕ್ಕಾಗಿ ಬದುಕ್ತಾರೆ ಸಾಯ್ತಾರೆ ಅಂತ ಯಾರ ಬಗ್ಗೆ ಹೇಳಲ್ಪಟ್ಟಿಲ್ಲ. ಅಂದ್ರೆ ಬೈಬಲ್ ಅಲ್ಲಿ ಕ್ರಿಸ್ತನ ಬಗ್ಗೆ, ಯೇಸು ಸ್ವಾಮಿ ಬಗ್ಗೆ ಹೇಳಲ್ಪಟ್ಟಿದೆ. ಯೇಸು ಸ್ವಾಮಿ ಎಲ್ಲಿ ಹುಟ್ಟುತ್ತಾರೆ, ಹೇಗೆ ಬದುಕ್ತಾರೆ, ಏನ್ ಮಾಡ್ತಾರೆ, ಹೇಗೆ ಸಾಯ್ತಾರೆ, ಹೇಗೆ ಅದನ್ನು ಮರಣವನ್ನು ಜಯಿಸ್ಕೊಂಡು ಎಲ್ಲವೂ ಕೂಡ ಬೈಬಲ್ ಅಲ್ಲಿ ಉಚಿತವಾಗಿಯೇ ಹೇಳಲ್ಪಟ್ಟಿದೆ. ಹಲ್ಲೆಲೂಯಾ. ಸೊ ಆ ಕ್ರಿಸ್ತನ ಒಂದು ಮರಣದ ಕುರಿತಾಗಿ ಕೂಡ ಬರೆಯಲ್ಪಟ್ಟಿದೆ. ಅದಕ್ಕೆ ಒಂದು 3 ವಿಷಯಗಳು ಮಾತ್ರ ಇದರಿಂದ ನಾನು ಹೇಳ್ತೀನಿ. ಟಗರು ಗೊತ್ತವ? ಎಲ್ಲರಿಗೂ ಗೊತ್ತಾ ಇಲ್ವಾ? ಟಗರು ನೋಡಿದ್ದೀರಾ? ಬೈಬಲ್ ಅಲ್ಲಿ ಅಬ್ರಹಾಮನು ಅಂತ ಒಬ್ಬ ವ್ಯಕ್ತಿ 100 ವರ್ಷದಲ್ಲಿ ದೇವರು ಅವನಿಗೆ ಒಂದು ಗಂಡು ಮಗನನ್ನ ಕೊಡ್ತಾರೆ. ಅವನ ಹೆಸರು ಇಸಾಕ ಎಂಬುದಾಗಿ. ಏನ ಹೆಸರು? ಇಸಾಕ ಎಂಬುದಾಗಿ. 100 ವರ್ಷದಲ್ಲಿ 100 ವರ್ಷ ಕಾದಿದ್ದಾನೆ ಅವನು, ದೇವರು ಅವನಿಗೆ ಮಗ ಕೊಡಬೇಕು ಅಂತ. ದೇವರನ್ನು ಕರೆದಾಗ ನಾನು ನಿನ್ನ ಆಶೀರ್ವದಿಸ್ತೇನೆ, ಆಶೀರ್ವಾದ ನೀತಿ ಮಾಡ್ತೇನೆ, ನಿನ್ನ ಸಂತಾನವನ್ನು ಹೆಚ್ಚಿಸ್ತೇನೆ ಅಂತ ಹೇಳಿದರು. ಸಮುದ್ರದ ಬಳಿಗೆ ತಗೊಂಡೋಗಿ ಅವನಿಗೆ ಆ ಸಮುದ್ರದ ಉಸುಬನ್ನ ತೋರಿಸಿ, ನಿನ್ನ ಸಂತತಿ ಈ ರೀತಿ ಉಸುಬಿನಂತಾಗುತ್ತೆ ಅಂತ. ನಕ್ಷತ್ರಗಳನ್ನ ತೋರಿಸಿ ನಿನ್ನ ಸಂತಾನವನ್ನ ನಕ್ಷತ್ರಗಳಂತೆ ನಾನು ಮಾಡ್ತೀನಿ ಅಂತ.
ನೋಡಿದ್ರೆ ಇನ್ನು ಒಬ್ಬರು ಕೂಡ ಇಲ್ಲ, ಒಂದು ಮಗು ಕೂಡ ಇಲ್ಲ ಅವನಿಗೆ. ಆದ್ರೆ ದೇವರು ವಾಗ್ದಾನ ಮಾಡ್ತಾ ಇದ್ರು. ಆದ್ರೆ ಆ ಸಮಯ ಬಂದಾಗ 100 ವಯಸ್ಸಾಗಿರುತ್ತೆ ಅವನಿಗೆ. ಆ ವಯಸ್ಸಲ್ಲಿ ದೇವರು ಅವನಿಗೆ ಒಂದು ಗಂಡು ಮಗನನ್ನು ಕೊಡ್ತಾನೆ. ಅವನ ಹೆಸರು ಇಸಾಕ ಅಂತ ಹೇಳಿ ಅಲ್ಲ, ಇಸಾಕ ಅಂತ. 100 ವಯಸ್ಸಲ್ಲಿ ಹುಟ್ಟಿರುವಂತ ಮಗನನ್ನ ದೇವರು ಏನ್ ಹೇಳ್ತಾರೆ ಗೊತ್ತಾ? ಇವನ ತಗೊಂಡೋಗಿ ನನಗೆ ಬಲಿ ಕೊಡು ಅಂತ. ಏನಂತ? ಈ ನಿನ್ನ ಮಗನ ತಗೊಂಡೋಗಿ ನನಗೆ ಮೋರಿಯಾ ಬೆಟ್ಟದಲ್ಲಿ ನನಗೆ ಬಲಿ ಕೊಡು ಅಂತ ಹೇಳಿ. ನೀನು ನಾನಾಗಿದ್ರೆ ಏನ್ ಮಾಡ್ತಿದ್ವಿ? ಇದು ನನಗೆ ಕೊಡಲ್ಪಟ್ಟ ಮಗುನೇ ಸಾಕು, ನೀನು ಬೇಡ, ನೀನ್ ಚರ್ಚು ಬೇಡ ಅಂತ ಹೇಳ್ಬಿಟ್ಟು ಓಡೋಗ್ತಿದ್ವಿ, ನನಗೆ ಗೊತ್ತಿಲ್ಲ. ಆದ್ರೆ ಅಬ್ರಹಾಮನು ಸುಮ್ಮನೆ ವಿಶ್ವಾಸದ ತಂದೆ ಆಗಿಲ್ಲ. ಅವನಷ್ಟು ಶ್ರೇಷ್ಠ ವ್ಯಕ್ತಿ ಆಗ್ಬೇಕು ಅಂದ್ರೆ, ದೇವರ ಮಗನಾಗಿ ಎಷ್ಟು ಆಶೀರ್ವಾದವನ್ನು ಹೊಂದ್ಕೋಬೇಕು ಅಂದ್ರೆ ಅವನ ನಂಬಿಕೆ ಮುಖ್ಯ. ಅರೆ ನನ್ನ ಮಗ, ದೇವ್ರು ಕೊಟ್ಟಿರೋದೇ ಈ ಮಗ, ನಾನು ದೇವರಿಗೆ ಕೊಟ್ಬಿಡ್ತೀನಿ, ತೊಂದರೆ ಇಲ್ಲ, ದೇವರಿಗೆ ನಾನು ಬಲಿ ಕೊಟ್ಬಿಡ್ತೀನಿ. ಯಾಕಂದ್ರೆ ನನ್ನ ಮಗ ಒಂದ್ ವೇಳೆ ಸತ್ರು ದೇವರನ್ನು ಬಲಿಸುವ ಶಕ್ತಿ ಇದೆ ಅಂತ ಹೇಳ್ಬಿಟ್ಟು. ಹಳೆ ಹೊಸ ಒಡಂಬಡಿಕೆ ನಾವು ನೋಡಿದ್ರೆ ಅವನಿಗೆ ಎಂತ ನಂಬಿಕೆ ಇತ್ತಂತೆ, ನನ್ನ ಮಗ ಒಂದ್ ವೇಳೆ ಸತ್ರು ಪರವಾಗಿಲ್ಲ, ನನ್ನ ದೇವ್ರು ಮತ್ತೆ ಎಬ್ಬಿಸ್ತಾರೆ ಅನ್ನೋ ನಂಬಿಕೆಯನ್ನು ತಗೊಂಡೋಗಿ ಅವ್ನು ಬಲಿ ಕೊಡಕ್ ಬಂದಂತ. ಮೋರಿಯಾ ಬೆಟ್ಟಕ್ಕೆ ಆ ಮಗನನ್ನ ಕರ್ಕೊಂಡು ಹೋಗ್ತಾನೆ ಅಬ್ರಹಾಮ. ಎಲ್ಲ ಸೌದೆ ಎಲ್ಲ ಜೋಡಿಸಿ ಆ ಬೆಟ್ಟದ ಮೇಲೆ ಒಂದು ಯಜ್ಞವೇದಿನ ರೆಡಿ ಮಾಡಿ ಮಗನನ್ನ ಕೈಕಾಲೆಲ್ಲ ಕಡಿಸಿ ಮಲಗಿಸ್ತಾನೆ ಆ ಯಜ್ಞವೇದಿ ಮೇಲೆ. ಇನ್ನೇನು ಕತ್ತಿ ತಗೊಂಡು ಅವನನ್ನ ಸಾಯಿಸಿ ಬಲಿ ಅಂದ್ರೆ ಸುಟ್ಟಾಕ್ಬೇಕು, ದಹನ ಬಲಿ ಪೂರ್ತಿಯಾಗಿ ಸುಟ್ಟು ಬಿಡ್ಬೇಕು ಅವನನ್ನ. ಆ ಒಂದು ಸಮಯದಲ್ಲಿ ಕತ್ತಿ ತಂದು ನೋಡಿಯೋ ಸಮಯದಲ್ಲಿ ದೇವರು ಮಾತಾಡ್ತಾ ಇದ್ದಾರೆ, ಅಬ್ರಹಾಮನೇ ನಿಲ್ಲಿಸು, ನಿನ್ನ ಮಗನನ್ನ ಏನು ಮಾಡಬೇಡ, ನಿನ್ನ ನಂಬಿಕೆಯ ಪರೀಕ್ಷೆ ಮಾಡೋದಕ್ಕೆ ನಾನು ಇದನ್ನ ಮಾಡಿದೆ, ನಿನ್ನ ನಂಬಿಕೆ ಶ್ರೇಷ್ಠವಾದದ್ದು ಅಂತ ಹೇಳಿ ಪಕ್ಕದಲ್ಲಿ ಒಂದು ಟಗರಿದೆ, ಆ ಟಗರನ್ನ ತಂದು ನೀನೇನ್ ಮಾಡು, ನಿನ್ನ ಮಗನ ಸ್ಥಾನದಲ್ಲಿ ಆ ಟಗರನ್ನ ಬಲಿ ಕೊಡು ಅಂತ ಹೇಳಿದೆ. ಹಲ್ಲೆಲೂಯಾ. ಆ ಟಗರು ಯಾರು ಗೊತ್ತಾ? ಯೇಸು ಕ್ರಿಸ್ತ. ಹಲ್ಲೆಲೂಯಾ. ಅಂದ್ರೆ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ 22:13 ಇಸಾಕನಿಗೆ ಬದಲಾಗಿ ಟಗರನ್ನ ಬಲಿ ಕೊಡು. ನಿನ್ನ ಬದಲಾಗಿ ಯೇಸುವನ್ನ ಬಲಿ ಕೊಟ್ಟಿರೋದು. ನೀನು ನಾನು ಇಸಾಕನಂತೆ ಇದ್ದೇವೆ. ನನ್ನ ಜಾಗದಲ್ಲಿ, ನಿನ್ನ ಜಾಗದಲ್ಲಿ ಯಾರನ್ನ ಬಲಿ ಕೊಟ್ಟಿರೋ ದೇವರು? ಟಗರನ್ನ ಬಲಿ ಕೊಟ್ಟಿರೋದು. ಹಲ್ಲೆಲೂಯಾ. ಸೊ ಇದೊಂದು ಛಾಯೆ ಅಂತೆ, ನೆರಳಿನಂತೆ ಬೈಬಲಲ್ಲಿ ಬರೆಯಲ್ಪಟ್ಟಿರೋದನ್ನ ನಾವು ನೋಡ್ತೇವೆ. ಎರಡನೇದಾಗಿ ನಾವು ನೋಡಿದ್ರೆ ಪಸ್ಕದ ಕುರಿಮರಿಯವರ ಪಸ್ಕದ ಕುರಿಮರಿ ವಿಮೋಚನೆ ಕಾಂಡ 12:5-7 ನಾವು ನೋಡುವಾಗ ದೇವರು ಪಸ್ಕ ಹಬ್ಬನ ಮಾಡಬೇಕು ಅಂತ ಹೇಳ್ತಾರೆ. ಆ ಪಸ್ಕ ಹಬ್ಬದಲ್ಲಿ ಏನ್ ಮಾಡ್ಬೇಕು ಅವರು ಅಂತ ಹೇಳಿದ್ರೆ, ಒಂದು ಕುರಿಮರಿ, ಒಂದು ಕುಟುಂಬಕ್ಕೆ ಒಂದು ಕುರಿಮರಿ ತಂದು ಆ ಕುರಿಮರಿಯನ್ನ ಕುಯ್ದು ಅದರ ರಕ್ತವನ್ನ ಏನ್ ಮಾಡ್ಬೇಕು ಅವರು? ನಿಲುವು ಪಟ್ಟಿಗಳಿಗೆ, ಅಡ್ಡಪಟ್ಟಿಗೆ ಅವ್ರೇನ್ ಮಾಡ್ಬೇಕು? ಹಚ್ಬೇಕನ್ಸುತ್ತೆ. ಯಾಕೆ ಅಂತ ಹೇಳಿದ್ರೆ ಅವರು ಐಗುಪ್ತದಲ್ಲಿ ಸಮಸ್ಯೆಗಳಲ್ಲಿದ್ದಾರೆ, ಪಾಪದಲ್ಲಿದ್ದಾರೆ, ಶಾಪಗಳಲ್ಲಿದ್ದಾರೆ, ವಿಗ್ರಹಾರಾಧನೆಗಳಿದ್ದಾರೆ. ಈಗ ಅಲ್ಲಿಂದ ಹೊರಗಡೆ ಬರಬೇಕು ಅಂದ್ರೆ ರಕ್ತದಿಂದ ಮಾತ್ರ ಸಾಧ್ಯ, ಕುರಿಮರಿಯ ರಕ್ತದಿಂದ ಮಾತ್ರ ಸಾಧ್ಯ ಅಂತ ಹೇಳಿ. ಇವತ್ತು ನೀನು ನಾನು ಸೈತಾನನೆಂಬ ಬಂಧನದಲ್ಲಿ ಇದ್ದೀವಿ, ನೀನು ನಾನು ಪಾಪವೆಂಬ ಬಂಧನದಲ್ಲಿ ಇದ್ದೀವಿ. ನಾವು ಹೇಗೆ ಹೊರಗಡೆ ಬರೋಕ್ಕಾಗುತ್ತೆ? ಸೈತಾನನು ಫಾರೋ ಆಗಿದ್ದಾನೆ. ಇಸ್ರಾಯೇಲ್ ದೇಶ, ಆ ಒಂದು ಐಗುಪ್ತ ದೇಶ ಬಂದು ನರಕದ ಹಿನ್ನೆಲೆಯಲ್ಲಿರುವಂತಹ ಲೋಕಕ್ಕೆ, ಅಂಧಕಾರದ ಒಂದು ದೊರೆತನದಲ್ಲಿರುವಂತಹ ಲೋಕಕ್ಕೆ ಸೂಚನೆ ಆಗಿದೆ. ಈಗ ಅಂತಹ ಒಂದು ಅಂಧಕಾರದಿಂದ ನಾವು ಹೇಗೆ ಬರಕ್ ಸಾಧ್ಯ ಅಂದ್ರೆ ಯೇಸುವಿನ ರಕ್ತದಿಂದ ಮಾತ್ರ. ಹಲ್ಲೆಲೂಯಾ. ಆವತ್ತು ಇಸ್ರಾಯೇಲ್ಯರು ಐಗುಪ್ತದಿಂದ ಕುರಿಮರಿಯ ರಕ್ತದಿಂದ ಹೊರಗಡೆ ಬಂದರು. ಆದ್ರೆ ಈ ಕುರಿಮರಿಯ ರಕ್ತದಿಂದ ಅಲ್ಲ ಆಕ್ಚುಲಿ, ಆದ್ರೆ ಈ ಕುರಿಮರಿ ಹಳೆ ಒಡಂಬಡಿಕೆಯಲ್ಲಿ ಕೂಡ ಯೇಸುವಿನ ರಕ್ತಕ್ಕೆ ಸೂಚನೆ ಆಗಿತ್ತು. ಹಾಗಾಗಿ ಅವರು ಎಲ್ಲ ಸಮಸ್ಯೆಗಳಿಂದ ಅವರು ಹೊರಗಡೆ ಬರೋದಕ್ಕೆ ಸಾಧ್ಯವಾಯಿತು. ಎಲ್ಲ ಸಮಸ್ಯೆಗಳು, ಫಾರೋನು, ಅಲ್ಲಿರುವಂತಹ ಸಮಸ್ಯೆಗಳು, ಕಷ್ಟಗಳು, ಪಾಪಗಳು, ಶಾಪಗಳು, ವಿಗ್ರಹಾರಾಧನೆಗಳು, ದುಷ್ಟತನ, ವಂಚನೆ, ಪ್ರತಿಯೊಂದರಿಂದ ಕೂಡ ಅಂಧಕಾರದಿಂದಲೇ ಅವರು ಹೊರಗಡೆ ಬಂದು ಬೆಳಗಿನ ಕಡೆಗೆ ನಡೆದರು. ಅದು ಸಾಧ್ಯವಾಗಿದ್ದು ರಕ್ತದ ಒಡಂಬಡಿಕೆಯಿಂದ ಎಂಬುದಾಗಿ ನಾವು ನೋಡ್ತೇವೆ. ಮತ್ತೆ ಮೂರನೇದಾಗಿ ನಾವು ನೋಡುವಾಗ ಈಗ ನಾವು ಓದ್ಕೊಂಡಂತ ವಚನದಲ್ಲಿ ಯೆಹೋವನ ಸೇವಕನೆಂಬುದಾಗಿ, ಯೆಹೋವನ ಸೇವಕನೆಂಬುದಾಗಿ
ನಮಗೋಸ್ಕರ ಪ್ರಾಣ ಕೊಡೋದಕ್ಕೆ. ಯೇಸು ಬಂದಿದ್ದೇ ಸಾಯೋದಕ್ಕೆ. ಅನೇಕ ಜನ ಕೆಲವರು ಹೇಳ್ಕೊತಾರೆ ಯೇಸು ಸತ್ವದ್ರು, ಯೇಸುವನ್ನ ಸಾಯಿಸ್ಬಿಟ್ರು, ಅವರನ್ನ ಅವರೇ ಕಾಪಾಡ್ಕೊಳಕ್ಕಾಗಲಿಲ್ಲ, ನಮ್ಮನ್ನೇನು ಕಾಪಾಡ್ತಾರೆ ಅಂತ. ಅಲ್ಲ, ಅದು ತಪ್ಪು ಕಲ್ಪನೆ. ಸೈತಾನರು ನಮ್ಮನ್ನ ಮೋಸ ಮಾಡ್ತಿದ್ದಾರೆ, ಜನರನ್ನ ವಂಚಿಸ್ತಾ ಇದ್ದಾರೆ. ಸತ್ಯ ಅರ್ಥ ಮಾಡ್ಕೊಳ್ದೆ, ಯೇಸು ಬಂದಿದ್ದೇ ಸಾಯಕ್ಕೋಸ್ಕರ. ಅಲ್ಲೂಯ್ಯ, ಅಲ್ಲೂಯ್ಯ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗಾದ್ರೆ ಆತನ ಒಂದು ಮರಣ ನಮಗೆ ಹೇಗೆ ಲಾಭದಾಯಕವಾಗಿದೆ, ಆ ಮರಣದ ಫಲ ಏನು ಎಂಬುದಾಗಿ ನಾವು ನೋಡೋಣ ಮುಖ್ಯ ಸಂದೇಶದಲ್ಲಿ. ಮೊದಲನೇದಾಗಿ ಯೇಸು ಯಾಕೆ ಮರಣ ಹೊಂದಬೇಕಾಯಿತು ಎಂಬುದಾಗಿ. ಯೇಸು ಯಾಕೆ ಮರಣ ಹೊಂದಬೇಕಾಯಿತು? ಯಾಕೆ ಯೇಸು ಮರಣ ಹೊಂದಬೇಕಾಯಿತು, ಯಾಕೆ ಸಾಯಬೇಕಾಯಿತು ಎಂಬುದಾಗಿ ಮೊದಲು ನಾವು ಅರ್ಥ ಮಾಡ್ಕೋಬೇಕು. ಇದೆಲ್ಲ ಒಂದು ಸತ್ಯ ಸುವಾರ್ತೆ ನಾವು ಇಟ್ಕೋಬೇಕಾಗಿರೋದು. ನಾಳೆ ಯಾರೇ ಕೇಳಿದ್ರು ಕೂಡ ಅವರಿಗೆ ಉತ್ತರ ಕೊಡೋದಕ್ಕೆ ನಮಗೆ ಅನುಕೂಲವಾಗುತ್ತೆ. ಸರಿ, ಯೇಸು ಈ ಲೋಕಕ್ಕೆ ಬಂದು ಯಾಕೆ ಸಾಯಬೇಕಾಗಿತ್ತು ಅಂತ ಹೇಳಿದ್ರೆ 3 ವಿಷಯಗಳನ್ನು ನಾವು ನೋಡೋಣ. ಪಾಪದ ಫಲ ಮರಣ ಎಂಬುದಾಗಿ ನಾವು ನೋಡ್ತೇವೆ. ಪಾಪ ಕೊಡುವ ಸಂಬಳ ಏನು? ಮರಣ. ಸೊ ಆದಿಕಾಂಡ 2ನೇ ಅಧ್ಯಾಯದಲ್ಲಿ 17ನೇ ವಚನದಲ್ಲಿ ದೇವರು ಏನು ಹೇಳ್ತಾರೆ? ಎಲ್ಲಾ ಮರದ ಹಣ್ಣನ್ನ ನೀನು ತಿನ್ನು, ಆದ್ರೆ ಮಧ್ಯದಲ್ಲಿರುವ ಹಣ್ಣನ್ನ ಮಾತ್ರ ತಿನ್ಬೇಡ. ತಿಂದ್ರೆ ಏನಾಗ್ತೀರ? ಸಾಯ್ತೀಯ ಅಂತ. ದೇವರ ಮಾತನ್ನ ಕೇಳಿಲ್ಲ ಅಂದ್ರೆ ಖಂಡಿತ ನಾವು ಸಾಯ್ತೀವಿ. ಇವತ್ತು ನೋಡಿ ಎಷ್ಟೋ ಜನ ಸಭೆಗೆ ಬಂದಿಲ್ಲ, ಯಾಕಂದ್ರೆ ಅವ್ರು ಸೈತಾನದಿಂದ ಯಾಮಾರಿಸಲ್ಪಡ್ತಾ ಇದ್ದಾರೆ. ಅವ್ರಿಗೆ ಗೊತ್ತಿಲ್ಲ ಸೈತಾನನ ಅವರ ಹೃದಯಗಳಲ್ಲಿ ಕಾರ್ಯ ಮಾಡ್ತಾ ಇದ್ದಾರೆ. ಸಭೆನ ಲೋಕದ ವಿಷಯಗಳ ಅಂತ ಹೇಳಿದ್ರೆ ಲೋಕದ ವಿಷಯಗಳಿಗೆ ಹೋಗೋರೆಲ್ಲರೂ ಕೂಡ ಸೈತಾನದಿಂದ ಆಲೋಚನೆಗೆ, ಸೈತಾನದಿಂದ ನಡೆಸಲ್ಪಡ್ತಾರೆ ಅಂತಾನೆ ಅರ್ಥ. ದೇವರ ಆತ್ಮನಿಂದ ನಡೆಸಲ್ಪಡುವವರು ದೇವರ ಸಭೆಯಲ್ಲಿ ಇರ್ತಾರೆ. ದೇವರ ಆತ್ಮನಿಂದ ನಡೆಸಲ್ಪಡುವವರು ದೇವರು ಕೊಡೋ ಬೆಲೆ, ದೇವರು ಕೊಡೋ ಗೌರವ, ದೇವರು ಕೊಡೋ ಆರಾಧನೆ ಕೊಡ್ತಾರೆ. ಭಾನುವಾರ ದೇವರ ಸನ್ನಿಧಿರುವುದು ದೇವರ ಸ್ವರವನ್ನು ಕೇಳ್ತಾರೆ. ಅಲ್ಲೂಯ್ಯ. ಆದ್ರೆ ಪ್ರತಿ ಸಲ ಅನೇಕರು ವಿಶ್ವಾಸಿಗಳಾಗಿರೋರು ಕೂಡ ಸೈತಾನಿಗೆ ಒಳಗಾಗ್ತಾ ಇರ್ತಾರೆ, ಅವಿಧೇಯರಾಗ್ತಾ ಇರ್ತಾರೆ. ದೇವರ ಆಲಯಕ್ಕೆ ಬರಬೇಕು ಅಂತ ದೇವರು ಹೇಳಿದ್ದಾರೆ. ಕನಿಷ್ಠ ವಾರಕ್ಕೆ ಒಂದು ದಿನ. ಈಗ ನಾವು ಹೇಳ್ತಲ್ಲ, ಮುಸಲ್ಮಾನರು ದಿನಕ್ಕೆ 5 ಸಲ ನಮಾಜ್ ಮಾಡ್ತಾರೆ. ನಮ್ಮ ಕ್ರೈಸ್ತರು ವಾರಕ್ಕೆ 1 ಸಲ ಸಭೆ ಬರೋದಕ್ಕೆ ಸೋತು ಹೋಗ್ತಿರ್ತಾರೆ. ಅಂದ್ರೆ ನೀನ್ ಎಷ್ಟು ದೇವರಿಂದ ದೂರ ಇರ್ತೀಯೋ ಅಷ್ಟು ಸೈತಾನ ಭಾಗದಲ್ಲೇ ಕಾಯ್ತಿರ್ತಾನಂತೆ, ನಮ್ಮನ್ನ ಪಾಪದಲ್ಲಿ ಬೀಳಿಸೋದಕ್ಕೆ, ನಮ್ಮನ್ನ ಶಾಪಗಳಲ್ಲಿ ಬೀಳಿಸೋದಕ್ಕೆ. ಅದಕ್ಕೆ ನಾವು ಹೆಚ್ಚು ಹೆಚ್ಚು ದೇವರಲ್ಲಿ ಇರಬೇಕೆ ವಿನಃ ದೇವರಿಂದ ದೂರ ಇರೋದಕ್ಕೆ ಪ್ರಯತ್ನ ಪಡಬಾರ್ದು. ಒಂದ್ ವೇಳೆ ಸಭೆಗೆ ಹೋಗಬಾರ್ದು ಅನ್ನೋ ಮನಸ್ಸು ನಮಗೆ ಬರುವಾಗ ಪ್ರಾರ್ಥಿಸ್ಬೇಕು. ಸೈತಾನನೇ ನನ್ನನ್ನು ಬಿಟ್ಟು ತೊಲಗು ಅಂತ ಹೇಳಬೇಕು. ಯಾಕಂದ್ರೆ ಸಭೆಗೆ ಹೋಗದೇ ಇರುವಂತಹ ಆಲೋಚನೆ ಸೈತಾನ ಕೊಡ್ತಾನೆ, ಪ್ರಾರ್ಥನೆ ಮಾಡದೇ ಇರುವಂತಹ ಆಲೋಚನೆ ಸೈತಾನ ಕೊಡ್ತಾನೆ, ಬೈಬಲ್ ಓದದೇ ಇರುವಂತಹ ಆಲೋಚನೆ ಸೈತಾನ ಕೊಡ್ತಾನೆ. ಅವರನ್ನ ಗದರಿಸಬೇಕು. ದೇವರಲ್ಲಿ ನಾವು ಇರೋದಕ್ಕೆ ಪ್ರಯತ್ನ ಪಡಬೇಕು. ಪ್ರತಿ ಸಲ ಪ್ರತಿ ಅವಕಾಶವನ್ನ ದೇವರ ನಾಮ ಮಹಿಮೆಗೋಸ್ಕರ ನಾವು ಬಳಸಬೇಕೆಂಬುದಾಗಿ. ಇಲ್ಲ ಅಂತ ಹೇಳಿದ್ರೆ ಈಗ ನೋಡಿ, ಆದಮ ಅವರು ಇದ್ರು, ದೇವರ ಮಾತು ಅವ್ರು ಗೊತ್ತು, ಆ ಮರದ ಹಣ್ಣನ್ನು ತಿನ್ನಬಾರ್ದು ಅಂತ ಅವ್ರು ಗೊತ್ತಿತ್ತು, ಆದ್ರೂ ಅವ್ರು ತಿಂದ್ರು. ಅದಕ್ಕೆ ಕಾರಣ ಏನು? ಸೈತಾನ ಮಾತು ಕೇಳಿದ್ರು. ನೀನು ತಿಂದ್ರು ನೀನು ಹೇಗೂ ಸಾಯುವುದಿಲ್ಲ, ನೀನು ದೇವರಂತೆ ಆಗ್ತೀಯ ಅಂತ. ಮನುಷ್ಯರು ಇವತ್ತು ಏನ್ ಮಾಡ್ತಿದ್ದಾರೆ? ದೇವ್ರ ಮಾತಿಗಿಂತ ಸೈತಾನ ಮಾತು ಕೇಳ್ತಾರೆ. ದೇವ್ರ ಮಾತು ನಮಗೆ ಜೀವ ಕೊಡುತ್ತೆ, ಸೈತಾನ ಮಾತು ನಮಗೆ ಮರಣ ಕೊಡುತ್ತೆ. ಇಲ್ಲಿ ಸೈತಾನ ಮಾತು ಕೇಳಿದ್ರೆ ಮನುಷ್ಯ ಸತ್ತ ಎಂಬುದಾಗಿ ನಾವು ನೋಡ್ತೇವೆ. ಪಾಪ ಮಾಡಿದೆ ಜನರು ಸಾಯ್ತಾ ಇದ್ದಾರೆ. ಇಷ್ಟೆಲ್ಲ ಸಮಸ್ಯೆಗಳು ಮನುಷ್ಯರಿಗೆ ಯಾಕೆ? ಭೂಲೋಕದಲ್ಲಿ ಎಲ್ಲ ಇದ್ರೂ ಕಷ್ಟಪಡ್ತಾ ಇದ್ದಾರೆ ಜನ, ಏನು ಇಲ್ಲ ಅಂದ್ರೂ ಕಷ್ಟಪಡ್ತಾ ಇದ್ದಾರೆ. ಓದಿರೋರು ಕಷ್ಟಪಡ್ತಾ ಇದ್ದಾರೆ, ಓದಿರೋರು ಕಷ್ಟಪಡ್ತಾ ಇದ್ದಾರೆ ಅಲ್ವಾ? ಶ್ರೀಮಂತರು ಕಷ್ಟಪಡ್ತಾರೆ, ಬಡವರು ಕಷ್ಟಪಡ್ತಾರೆ. ಪ್ರತಿಯೊಬ್ಬರಿಗೂ ಅವ್ರದ್ದೇ ಆದಂತಹ ಸಮಸ್ಯೆಗಳಿದೆ. ಏನಕ್ಕೆ ಕಾರಣ? ದೇವರಿಂದ ದೂರ ಇರೋದು ಕಾರಣ. ಈ ಲೋಕದಲ್ಲಿ ಅವರು ಸೈತಾನನ ಮಕ್ಕಳಾಗಿರೋದು ಕಾರಣ. ಅವರು ದೇವರಿಗೆ ವಿಧೇಯರಾಗದೇ ಇರೋದು ಎಂಬುದಾಗಿ ನಾವು ನೋಡ್ತೇವೆ. ಮತ್ತೆ ಯೇಸು ಕ್ರಿಸ್ತನ ಯಾಕೆ ಮಾಡೋದ್ಬೇಕಾಯ್ತು ಅಂತ ಹೇಳಿದ್ರೆ, ಎಲ್ಲರೂ ಪಾಪ ಮಾಡಿ ದೇವರಿಂದ ದೂರ ಇದ್ದಾರೆ ಅಂತ ವಾಕ್ಯ ಹೇಳುತ್ತೆ. ಎಲ್ಲರೂ ಪಾಪ ಮಾಡಿದ್ದಾರೆ ಎಂಬುದಾಗಿ.
ಸೊ ಓದಿಸೋದಕ್ಕೆ ಸಮಯ ಇರೋದ್ರಿಂದ ನಾನು ಹಾಗೆ ಹೇಳ್ತಾ ಇದ್ದೀನಿ. ರೋಮಪುರ 3ನೇ 10ನೇ ವಚನ 23ನೇ ವಚನ ಹೇಳೋದೇನೆಂದರೆ, ನೀತಿವಂತನೂ ಇಲ್ಲ, ಒಬ್ಬನಾದರೂ ಇಲ್ಲ, ಎಲ್ಲರೂ ದೇವರ ವಿರುದ್ಧವಾಗಿ ನಡೀತಾ ಇದ್ದಾರೆ. ಒಬ್ಬರು ಕೂಡ ನೀತಿವಂತನಿಲ್ಲ ಅಂತ ಹೇಳ್ಬಿಟ್ಟು. ಹಾಗಾಗಿ ಯೇಸು ಬರಬೇಕಾಯ್ತು ಈ ಲೋಕಕ್ಕೆ, ಹಾಗಾಗಿ ಯೇಸು ಮರಣ ಹೊಂದಬೇಕಾಯ್ತು. ಯಾಕಂದ್ರೆ ಯೇಸು ನೀತಿವಂತನಾಗಿದೆ. ಪಾಪಿಗೋಸ್ಕರ ಒಬ್ಬ ಪಾಪಿ ಸಾಯಕ್ಕಾಗಲ್ಲ. ಪಾಪಿಗೋಸ್ಕರ ಒಬ್ಬ ಪಾಪಿ ಸತ್ರೆ ಅದೇ ಹೇಗೆ ನ್ಯಾಯವಾಗುತ್ತೆ? ಪಾಪಿಗೋಸ್ಕರ ಪಾಪ ಇಲ್ಲದೇ ಇರೋರು ಸಾಯಬೇಕು. ಯೇಸು ಯಾವ ಪಾಪ ಇಲ್ಲದಿರೋದ್ರಿಂದ ಆ ಪರಿಶುದ್ಧ ದೇವರು ನಿನಗೋಸ್ಕರ ಬಂದು ಸಾಯಬೇಕಾಗುತ್ತೆ. ನಾನು ಹೇಳಿರೋದು ಯೇಸು ಯಾಕೆ ಸಾಯಬೇಕಾಗಿ ಬಂತು ಅಂದರೆ ಆತನು ನೀತಿವಂತನಾಗಿರೋದ್ರಿಂದ ಆ ನೀತಿವಂತನಿಗೋಸ್ಕರ ಸಾಯಬೇಕಾಗಿ ಬಂತು ಅಂತ ಹೇಳಿ. 3ನೇದಾಗಿ ನಾವು ನೋಡೋದಾದರೆ ಯೇಸುವಿನ ಮರಣದಿಂದ ಪಾಪ ಪರಿಹಾರವಾಯಿತು ಎಂಬುದಾಗಿ. ಯೇಸುವಿನ ಮರಣದಿಂದ ಪಾಪ ಪರಿಹಾರವಾಯಿತು ಎಂಬುದಾಗಿ. ರೋಮ 5:8 ಮತ್ತು 5ನೇ ಅಧ್ಯಾಯದಲ್ಲೇ 9ನೇ ವಚನ. ಇದೆಲ್ಲ ನೀವು ಮನೆಗೆ ಹೋದ್ಮೇಲೆ ಕೂಡ ಈ ವಚನಗಳೆಲ್ಲ ಓದಿ ಇನ್ನೂ ಆಳವಾಗಿ ಧ್ಯಾನ ಮಾಡಿ ನಿಜವಾಗ್ಲೂ ಕೂಡ ನೀವು ಹೊಸ ಪದವನ್ನು ಹೊಂದಿಕೊಳ್ತೀರ. ಇಲ್ಲಿ ನಾವಿನ್ನೂ ಪಾಪಿಗಳಾಗಿರ್ಬೇಕಾದ್ರೆ ದೇವರು ನಮ್ಮ ಮೇಲಿರುವ ಪ್ರೀತಿಯಿಂದಾಗಿ ತನ್ನ ಒಬ್ಬನೇ ಮಗನನ್ನ ನಮಗೋಸ್ಕರ ಕಳಿಸ್ಕೊಟ್ರು. ಯಾಕಂದ್ರೆ ಅದು ನಮ್ಮೂರೊಬ್ಬರು ನಾಶವಾಗಬಾರದು ಅಂತ ಹೇಳಿ. ಆಮೇಲೆ ಸೊ ನಾವಿನ್ನೂ ಪಾಪಿಗಳಾಗಿರ್ಬೇಕಾದ್ರೆ ಯೇಸು ಬಂದು ನಮಗೋಸ್ಕರ ಬಲಿಯಾಗಿದ್ದಾರೆ. ಅದನ್ನೇ ಆತನ ಮರಣ ನಮ್ಮ ಪಾಪದಿಂದ ಪರಿಹಾರ ಮಾಡಿದ್ದಾರೆ ಎಂಬುದಾಗಿ. ಸೊ ಯೇಸು ಸಾಯಬೇಕಾಗಿ ಯಾಕೆ ಬಂತು ಅಂತ ನಾನು ಹೇಳ್ತಿರೋದು. ಈಗ 2ನೇದಾಗಿ ನಾವು ನೋಡುವಾಗ ಯೇಸುವಿನ ಮರಣದ ಫಲವೇನು ಅಂತ. ಯೇಸುವಿನ ಮರಣದ ಫಲ ಏನು ಹಾಗಾದರೆ ಎಂಬುದಾಗಿ ನಾವು ನೋಡ್ತೇವೆ. ಇಲ್ಲಿ 3 ವಿಷಯಗಳನ್ನು ನಾವು ನೋಡುವಾಗ, ಮೊದಲನೇದಾಗಿ ನಮ್ಮ ಪಾಪಕ್ಕಾಗಿ ಆತನು ಸಾಯ್ತಾನೆ. ಆತನು ನಮ್ಮ ಪಾಪಕ್ಕಾಗಿ ಸತ್ತನೆಂಬುದಾಗಿ 2 ಕೊರಿಂಥ 5:21 ನಾವು ನೋಡ್ತೇವೆ. ಮತ್ತೆ 2ನೇದಾಗಿ ನಾವು ನೋಡಿದ್ರೆ ಬಹು ಜನರ ಪಾಪಗಳನ್ನು ತೆಗೆದು ಹಾಕಲು ಆತನು ಸತ್ತಿದ್ದೆ ಎಂಬುದಾಗಿ. ಬಹುಜನರ ಪಾಪಗಳನ್ನು ಪರಿಹರಿಸಲು ಯೇಸು ಈ ಲೋಕದಲ್ಲಿ ಸತ್ತನೆಂಬುದಾಗಿ. ಇಬ್ರಿ 9:28. 3ನೇದಾಗಿ ನಾವು ನೋಡುವಾಗ ಆತನ ಮರಣದಿಂದ ನಾವು ನೀತಿವಂತರಾದೆವು ಎಂಬುದಾಗಿ. ಆತನ ಮರಣದಿಂದ ನಾವು ನೀತಿವಂತರಾದೆವು ಎಂಬುದಾಗಿ ಪೇತ್ರ 1 ಪೇತ್ರ 3:18 ನಾವು ನೋಡ್ತೇವೆ. ಒಬ್ಬ ಮನುಷ್ಯ, ಈಗ ಒಬ್ಬ ಮನುಷ್ಯ ಆದಮನಿಂದ ನಾವೆಲ್ಲರೂ ಪಾಪಿಗಳಾದರೆ ಒಬ್ಬ ವ್ಯಕ್ತಿ, ಒಬ್ಬ ಪರಿಶುದ್ಧ ವ್ಯಕ್ತಿ ಯೇಸು ಕ್ರಿಸ್ತನಿಂದ ನಾವೆಲ್ಲರೂ ನೀತಿವಂತರಾದೆವು ಎಂಬುದಾಗಿ 1 ಪೇತ್ರ 3:18 ಹೇಳುತ್ತೆ. ಅಲ್ಲೂಯ. ನಾವು ಯೇಸುನ ನಂಬದ ಮೇಲೆ ಕೂಡ ಇನ್ನು ನಾವು ಪಾಪಿಗಳು ಅಂದ್ಕೊಂಡ್ರೆ ನಾವು ಪರಿಹಾರ ಅನ್ನೋದು ಹೇಳೋದಿಲ್ಲ. ಅದಕ್ಕೆ ನಂಬಿಕೆ ಇರಬೇಕಾಗಿರುತ್ತೆ. ಕ್ರಿಸ್ತನ ಮರಣ ನಮ್ಮನ್ನ ಪಾಪ ಶಾಪಗಳಿಂದ ಬಿಡಿಸಿದೆ ಅಂತ ನಾವು ಸಂಪೂರ್ಣವಾಗಿ ನಂಬಬೇಕು. ಇದೇ ನಮ್ಮ ಇವತ್ತು ಯೇಸುವಿನ ಮರಣದ ಫಲ ಏನು? ಯೇಸುವಿನ ಮರಣದ ಫಲ ಎಂಬುದಾಗಿ ನಾವು ನೋಡ್ತೇವೆ. ಯೇಸುವಿನ ಮರಣದ ಫಲ ಏನು? ಪಾಪಿಗಳಾದ ನಮ್ಮನ್ನ ಪರಿಶುದ್ಧ ಮಾಡಿದರು. ಕಳ್ಕೊಂಡಂತ ನೀತಿನ ನಾವು ಮತ್ತೆ ಪಡ್ಕೊಂಡ್ವಿ, ಅದು ಫಲ ನಾವು ಸಿಕ್ಕಿತ್ತು. ಈಗ ಕಳ್ಕೊಂಡಂತ ದೇವರ ಮಕ್ಕಳ ಸ್ಥಾನವನ್ನು ದೇವರು ನಮ್ಗೆ ಮತ್ತೆ ಕೊಟ್ಟರು, ಅದು ನಮಗೆ ಸಿಕ್ಕ ಫಲ. ಕಳ್ಕೊಂಡಂತಹ
ನಿತ್ಯ ಜೀವ ಮತ್ತೆ ನಮಗೆ ಸಿಕ್ತು. ಅದು ನಮಗೆ ದೇವರು ಕೊಟ್ಟಂತ ಫಲ, ಅದು ಯೇಸುವಿನ ಮರಣದಿಂದ ಸಿಕ್ಕಂತ ಫಲ. ಯೇಸು ನಮಗೋಸ್ಕರ ಸಾಯದೇ ಇದ್ರೆ ಇವೆಲ್ಲ ನಮ್ಮ ಜೀವನದಲ್ಲಿ ಮತ್ತೆ ಸಿಗ್ತಾ ಇರಲಿಲ್ಲ. ಮತ್ತೆ ಮೂರನೇದಾಗಿ ನಾವು ನೋಡುವಾಗ ಇದು ಬಂದು ಯೇಸುವಿನ ಮರಣದ ರಹಸ್ಯವೇನು ಎಂಬುದಾಗಿ. ಯೇಸುವಿನ ಮರಣದ ರಹಸ್ಯ ಏನು? 3 ರಹಸ್ಯಗಳು. ಯೇಸು ಸಾಯೋದಕ್ಕೆ 3 ರಹಸ್ಯ ಇದೆ. ಇದನ್ನು ಯಾಕೆ ರಹಸ್ಯ ಅಂತೀವಂದ್ರೆ ಲೋಕದವರಿಗೆ ಗೊತ್ತಾಗಲ್ಲ. ಒಬ್ಬ ವ್ಯಕ್ತಿ ಯಾಕೆ ಸತ್ತ ಅಂತ ಹೇಳ್ಬಿಟ್ಟು ಯಾರು ಗೊತ್ತಾಗುತ್ತೆ? ಯಾಕೆ ಸತ್ತ ಅಂತ ಹೇಳಿದ್ರೆ ಅವನ ಸಾಯೋಕೆ ರಹಸ್ಯ ಏನು ಅಂದ್ರೆ ಏನು ಹೇಳ್ತಾರೆ ಅವರು? ಒಂದ್ ವೇಳೆ ಕೋಪವನ್ನು ಮಾಡಿ ಹೇಗೆ ಸತ್ತ ಅಂತ ಹೇಳ್ಬೋದು. ಸೂಸೈಡ್ ಮಾಡ್ಕೊಂಡ್ರ, ಇಲ್ಲ ಯಾರಾದ್ರೂ ಸಾಯಿಸಿದಾರ, ಈ ಯಾವ ರೀತಿ ಸತ್ರು ಅಂತ ಕಂಡುಹಿಡಿಬೋದು. ಇಲ್ಲಿ ನಾನು ಹೇಳ್ತಿರೋದು ಯೇಸುವಿನ ಮರಣದ ರಹಸ್ಯ, ಗೂಢಾರ್ಥ ಏನು? ಯೇಸು ಲೋಕದಲ್ಲಿ ಬಂದು ಯಾಕೆ ಸಾಯಬೇಕಾಗಿ ಬಂತು ಅಂತ ಹೇಳಿದ್ರೆ ಇದು ನಮ್ಮೆಲ್ಲರಿಗೂ ಚೆನ್ನಾಗಿ ಗೊತ್ತಿರುವಂತಹ ವಿಷಯ. ಮೊದಲನೇದಾಗಿ ಸೈತಾನನ ಕಾರ್ಯಗಳನ್ನು ಲಯ ಮಾಡೋದಕ್ಕೆ. ಸೈತಾನನ ಕಾರ್ಯಗಳನ್ನು ಲಯ ಮಾಡುವುದಕ್ಕೆ ಎಂಬುದಾಗಿ ನಾವು ನೋಡ್ತೇವೆ. ಒಂದು ಯೋಹಾನ 3:8 ತುಂಬಾ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಯೇಸು ಸತ್ತ ದಿನಕ್ಕೆ ಕೇಳಿಸ್ಕೊಂಡಿದ್ದೀರಾ? ಯೇಸು ಸತ್ತ ದಿನಕ್ಕೆ ನಿನ್ನ ಜೀವನದಲ್ಲಿ ಸೈತಾನನ ಕಾರ್ಯಗಳನ್ನು ನಾಶ ಮಾಡೋದಕ್ಕೆ. ಇದು ಸಾಧಾರಣವಾದ ವಿಷಯ ಅಲ್ಲ. ನಿನ್ನ ಜೀವನದಲ್ಲಿ ಯಾವ ಸೈತಾನರು, ಯಾವ ದುರಾತ್ಮಗಳು, ಯಾವ ದುಷ್ಟಶಕ್ತಿಗಳು ಕಾರ್ಯ ಮಾಡದೇ ಇರುವ ಹಾಗೆ ಯೇಸು ಮಾಡಿದ್ದಾರೆ. ಯೇಸು ಇರೋ ಜೀವಿತದಲ್ಲಿ, ಯೇಸುನ ನಂಬಿರುವವರ ಜೀವಿತದಲ್ಲಿ ಸೈತಾನನು ಏನು ಮಾಡೋದಕ್ಕಾಗೋದಿಲ್ಲ. ಯೋಬನ ಬಳಿಗೆ ಹೋಗಿ ಯೋಬನನ್ನು ಮುಟ್ಟೋದಕ್ಕೂ ಅವರಿಗೆ ಆಗಲ್ಲ. ಯಾಕಂದ್ರೆ ಅವನು ದೇವರ ಮಗನಾಗಿ ದೇವರ ಮಗ. ಹಲ್ಲೆಲೂಯಾ. ನಿನ್ನಲ್ಲಿ ನನ್ನಲ್ಲಿ ದೇವರಾತ್ಮ ಇರುವಾಗ ಸೈತಾನನು ಏನು ಮಾಡಕ್ಕ ಆಗಲ್ಲ. ಕಾರಣ ಅವನ ಬಲವನ್ನ ಯೇಸು ಸಿಲುವೆಯಲ್ಲಿ ಹೊಡೆದಿದ್ದಾನೆ. ಮತ್ತೆ ಎರಡನೇ ರಹಸ್ಯ ಏನು ಅಂತ ಹೇಳಿದ್ರೆ ದೇವರನ್ನ ಭೇಟಿಯಾಗುವ ಮಾರ್ಗ. ದೇವರನ್ನ ಭೇಟಿಯಾಗಲು ಮಾರ್ಗ ತೆರೆದರೆ ಎಂಬುದಾಗಿ ನಾವು ನೋಡ್ತೇವೆ. ಯೋಹಾನ ಸುವಾರ್ತೆಯಲ್ಲಿ 14ನೇ ಅಧ್ಯಾಯ 6ನೇ ವಚನ ತುಂಬಾ ಸ್ಪಷ್ಟವಾಗಿ ಹೇಳುವುದು. ನರಕದ ಕಡೆಗೆ ಹೋಗ್ತಿದ್ದ ನಮ್ಮನ್ನು ಯೇಸುವಿನ ನಂಬಿದವರೆಲ್ಲರೂ ಕೂಡ ನರಕದ ಮಾರ್ಗದಲ್ಲಿ ಹೋಗ್ತಾ ಇದ್ದಾರೆ. ಯಾರು ನಂಬಿದ್ರು ಬಿಟ್ಟರು ಇದೇ ಸತ್ಯ ತಾನೆ. ಎರಡೇ ಮಾರ್ಗ ಇರೋದು, ಒಳ್ಳೆಯದು ಕೆಟ್ಟದ್ದು ಎಲ್ಲವೂ ಕೂಡ ಎರಡೆಡೆ ಇರುತ್ತೆ. ಪಾಪ, ಪರಿಶುದ್ಧ, ಭೂಮಿ, ಆಕಾಶ, ಸೂರ್ಯ, ಚಂದ್ರ ಪ್ರತಿಯೊಂದು ಕೂಡ ಎರಡೆಡೆ ಇರುತ್ತೆ. ಮಾರ್ಗಗಳು, ನಿತ್ಯವಾದ ಮಾರ್ಗಗಳು ಕೂಡ ಎರಡಿದೆ. ಒಂದು ಪರಲೋಕಕ್ಕೆ ಹೋಗುವಂಥದ್ದು, ಎರಡನೇದು ನರಕಕ್ಕೆ ಹೋಗುವಂಥದ್ದು. ಎರಡು ನಿತ್ಯವಾದ ಸ್ಥಳವಾಗಿದೆ. ಆದರೆ ಒಂದು ನಾವು ದೇವ್ರ ಜೊತೆ ಇರುವಂಥದ್ದು, ಇನ್ನೊಂದು ನರಕದಲ್ಲಿ ಬೆಂಕಿಯ ಜೊತೆ ಇರುವಂಥದ್ದು. ಇದೇ ಸತ್ಯ. ನಾವು ಅದನ್ನು ಕಾಣಲಿಲ್ಲ ಅಂದ್ರೂ ಕೂಡ ಬೈಬಲ್ ಆಧಾರದಲ್ಲಿ ನಾವು ನೋಡುವಾಗ ಇದೇ ಸತ್ಯ. ಹಾಗಾಗಿ ಆ ಒಂದು ನರಕದಿಂದ ನಾವು ತಪ್ಪಿಸಿಕೊಂಡು ದೇವರನ್ನು ಭೇಟಿಯಾಗೋದಕ್ಕೆ, ಈಗ ಇಲ್ಲಿ ಪಾಪ ಮಾಡಿ ಆದಾಮ ಅವರು ಅವರ ನಂತರ ಮಕ್ಕಳೆಲ್ಲರೂ ಕೂಡ ದೇವರಿಂದ ದೂರವಾಗಿ ಬರುತ್ತಾ ಇದ್ದಾರೆ. ಈಗ ಕೊನೆಯ ಆದಾಮಾಗಿರುವಂತಹ ಯೇಸುವಿನ ಮೂಲಕ ನಾವು ದೇವರ ಬಳಿಗೆ ಬರ್ತಾ ಇದ್ದೀವಿ. ಯೇಸುವನ್ನ ಅಪ್ಪ ತಂದೆ ಅಂತ ಕರೆಯುವಂತ ಭಾಗ್ಯ ದೇವರು ನಮಗೆ ಅನುಗ್ರಹಿಸಿದ್ದಾರೆ. ಹಲ್ಲೆಲೂಯಾ. ಸೊ ಇವತ್ತು ನಾವು ಸತ್ರು ಕೂಡ ಎಲ್ಲ ಹೋಗ್ತೀವಿ. ನಾವು ನಮ್ಮನ್ನು ಸೃಷ್ಟಿ ಮಾಡಿರುವಂತಹ ದೇವರ ಬಳಿಗೆ ಹೋಗ್ತೀವಿ. ನಾವು ಸಾವಿಗೆ ಹೆದರುವ ಅವಶ್ಯಕತೆ ಇಲ್ಲ. ನೀನು ರಕ್ಷಣೆ ಹೊಂದಿಲ್ಲ ಅಂದ್ರೆ ಭಯ ಪಡ್ತೀಯ ಸಾವಿಗೆ. ನಿನ್ನಲ್ಲಿ ರಕ್ಷಣೆಯ ಭರವಸೆ ಇಲ್ಲಾಂದ್ರೆ ನೀನು ಸಾವಿಗೆ ಭಯ ಪಡ್ತೀಯ. ನಾನು ರಕ್ಷಣೆ ಹೊಂದಿದ್ದೀನಿ ಅಂದ್ರೆ ಈಗ ಸತ್ರು ಪರವಾಗಿಲ್ಲ, ದೇವ್ರ ಸ್ತೋತ್ರ. ಯಾಕೆ? ನಾವು ದೇವರನ್ನ ಭೇಟಿ ಆಗ್ತೀವಿ. ಇಲ್ಲಿ ನಾವು ಕಣ್ಣು ಮುಚ್ಚಿದ ತಕ್ಷಣ ದೇವರ ಮುಂದೆ ಕಣ್ತಿರ್ತೀವಿ. ಹಲ್ಲೆಲೂಯಾ. ಇಲ್ಲಿರುವಂತಹ ಕಷ್ಟ, ಸಮಸ್ಯೆಗಳು, ಇಲ್ಲಿರುವಂತಹ ಇವೆಲ್ಲ ನೋವುಗಳು ಸಂಪೂರ್ಣವಾಗಿ ಬಿಡಲ್ಪಡುತ್ತೆ. ಪರಲೋಕದಲ್ಲಿ ಯೇಸುವಿನ ಜೊತೆ ಇರ್ತೀವಿ. ಉತ್ತಮವಾದ ಜೀವನ, ಉತ್ತಮವಾದ ಒಂದು ಸ್ಥಳ, ಅತ್ಯುತ್ತಮವಾದಂತಹ ಒಂದು ವಾತಾವರಣ, ಅಂತ ಒಂದು ಜೀವಿತವನ್ನು ಪಡ್ಕೊಂಡು ಕ್ರಿಸ್ತನೊಂದಿಗೆ ಇರೋದಕ್ಕೆ ನಾವೇ ಭಯ ಪಡಬೇಕು. ಆಮೇಲೆ ಆದರೆ ಈ ಲೋಕದಲ್ಲಿ ಇರುವಷ್ಟು ದಿನ ಕೂಡ ಕ್ರಿಸ್ತನಿಗಾಗಿ ನಾವು ಬದುಕಬೇಕು. ಕ್ರಿಸ್ತನ ರಾಜ್ಯವನ್ನ ಈ ಭೂಲೋಕದಲ್ಲಿ ನಾವು ಅನುಭವಿಸಬೇಕು. ಆಮೇಲೆ
ಯೇಸುವಿನ ಮರಣ ನಮ್ಮನ್ನ ಪಾಪದ ದಾಸತ್ವದಿಂದ ಬಿಡಿಸಿತು ಎಂಬುದಾಗಿ ಅದು ರೋಮಪುರ 6:6 ನಾವು ನೋಡಬಹುದು. ಸೊ ಇದೆಲ್ಲ ಏನ್ ಹೇಳ್ತಾ ಇದ್ದೀನಿ ನಾನಂದ್ರೆ, ಕ್ರಿಸ್ತನ ಮರಣ ಯಾವ ರೀತಿ ನಮ್ಮನ್ನ ಸೈತಾನ ಪಾಪ ನರಕದಿಂದ ಬಿಡುಗಡೆ ಮಾಡಿದೆ ಎಂಬುದಾಗಿ. ಇದು ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬರಲೇಬೇಕಾಯಿತು, ಆತನು ಸಾಯಲೇಬೇಕಾಯಿತು ಸಿಲುಬೆಯಲ್ಲಿ. ಈಗ ಮಕ್ಕಳೆಲ್ಲರೂ ಕೂಡ ಆದಿಕಾಂಡ 3:15 ವಚನವನ್ನ ಕಂಠಪಾಠ ವಚನವನ್ನ ಹೇಳಿದ್ರು. ಅಲ್ಲಿ ಏನಿದೆ? ಈಕೆ ಸಂತಾನವು ನಿನ್ನ ತಲೆಯನ್ನು ಜಜ್ಜುವುದು ಅಂತ. ಆ ಸ್ತ್ರೀ ಸಂತಾನ ಬಂದು ಯೇಸು ಕ್ರಿಸ್ತನ, ಆ ಸೈತಾನನ ಸರ್ಪವನ್ನ ಯೇಸು ದೇವರು ಆದಿಯಲ್ಲೇ ಹೇಳಿದ್ರು. ಯೇಸು ಸ್ವಾಮಿ ಲೋಕಕ್ಕೆ ಬರಬೇಕಾಯಿತು, ಬಂದು ಆ ಸಿಲುಬೆಯ ಸಾಯೋದ್ರ ಮೂಲಕ ಸೈತಾನನ ತಲೆಯನ್ನು ಜಜ್ಜೋದು, ಅಂದ್ರೆ ಅವರ ಬಲವನ್ನು ಮುರಿಯೋದು. ಇವತ್ತು ನಾನು ನೀನು ಬಿಡುಗಡೆ ಆಗಿರೋದು ಯೇಸುವಿನ ಮರಣದಿಂದ, ಯೇಸುವಿನ ಮರಣದ ಬಲದಿಂದ. ಹಲ್ಲೆಲೂಯ. ಮರಣ ಭಯ ಪಡ್ತಾ ಇದ್ದಂತ ನಮ್ಮನ್ನ ಯೇಸು ಮರಣದಿಂದ ಜಯಿಸಿ ಮರಣವನ್ನ ಗೆದ್ದು ಬಂದು ಆತನು ಹೇಳಿದ್ದು, ಮರಣವೇ ನಿನ್ನ ಕೊಂಡಿಯಲ್ಲಿ ಅಂತ. ಮರಣ ಎಂತೆಂಥ ವ್ಯಕ್ತಿಗಳನ್ನು ಕೂಡ ಹಿಡಿದಿಟ್ಕೊಂಡಿದೆ. ಅರ್ಥ ಆಗಿದೆ ಯಾಕೆ ಹೇಳ್ತಾರೆ? ಮರಣ ಅನ್ನೋದು ಎಂತೆಂಥ ವ್ಯಕ್ತಿಗಳನ್ನ, ಶೂರರನ್ನ, ವೀರರನ್ನ, ರಾಜರನ್ನ ಅಲ್ವಾ, ಎಂತೆಂಥ ವ್ಯಕ್ತಿಗಳನ್ನು ಕೂಡ ಬಂಧಿಸಿಟ್ಟಿದೆ. ಯಾವ ಶೂರ ವೀರ ಕೂಡ ಮರಣವನ್ನ ಗೆದ್ದು ಬರೋದಕ್ಕೆ ಆಗಲಿಲ್ಲ, ಆದರೆ ನಮ್ಮ ಕ್ರಿಸ್ತನ ಗೆದ್ದು ಬಂದ. ಹಲ್ಲೆಲೂಯ. ನಮ್ಮ ಯೇಸು ಮರಣವನ್ನ ಜಯಿಸಿ ಬಂದಿದ್ದಾನೆ. ಮರಣ ಹಿಡ್ಕೊಳಕ್ಕಾಗಲಿಲ್ಲ ಯೇಸು ಅನ್ನೋದು, ಯಾಕಂದ್ರೆ ಯೇಸು ಜೀವವಾಗಿದ್ದಾನೆ. ಸೊ ನೀನು ನಾನು ಯೇಸುವನ್ನು ನಂಬುವಾಗ ನಾವು ಕೂಡ ಮರಣವನ್ನು ಜಯಿಸ್ತೇವೆ. ನಾವೆದ್ದು ಬರೋದಲ್ಲ ಮರಣದಿಂದ, ನಮ್ಮಲ್ಲಿರುವಂತಹ ಯೇಸುವಿನ ಪುನರುತ್ಥಾನದ ಶಕ್ತಿ ನಮ್ಮನ್ನು ಒಂದು ದಿನ ಮರಣದಿಂದ ಎದ್ದು ಬರುವಂತೆ ಮಾಡುತ್ತೆ. ಆಮೇಲೆ ನೀನು ಯೇಸುವನ್ನ ನಂಬಿಲ್ಲ ಅಂತ ಹೇಳಿದ್ರೆ ಕೊನೆಗೆ ನರಕಕ್ಕೆ ಹೋಗೋದಕ್ಕಾಗಿ ಎಬ್ಬಿಸಲ್ಪಡ್ತೀಯ ಅಷ್ಟೇ. ಸೊ ಅದನ್ನು ನೀನು ಅರ್ಥ ಮಾಡ್ಕೊಳ್ಬೇಕು. ಯೇಸುವಿನ ಮರಣದ ಲಾಭ ಏನೆಂಬುದಾಗಿ ನೀನು ಇವತ್ತು ಸರಿಯಾಗಿ ತಿಳಿದುಕೊಂಡು ಹೋಗ್ಬೇಕು ಅಂತ. ಹಾಗಾದ್ರೆ ಮುಕ್ತಾಯದಲ್ಲಿ ಯೇಸು ಕ್ರಿಸ್ತನ ಮರಣದ ಮತ್ತು ಆತನ ಪುನರುತ್ಥಾನದ ಪಾಲುಗಾರರಾಗುವುದು ಹೇಗೆ ಅಂತ. ಮುಕ್ತಾಯದಲ್ಲಿ ಕ್ರಿಸ್ತನ ಮರಣ ಮತ್ತು ಪುನರುತ್ಥಾನದಲ್ಲಿ ನಾವು ಹೇಗೆ ಪಾಲುಗಾರರಾಗಬಹುದು ಎಂಬುದಾಗಿ, ಹೇಗೆ ನಾವು ಕ್ರಿಸ್ತನ ಮರಣ ಮತ್ತು ಪುನರುತ್ಥಾನದಲ್ಲಿ ಪಾಲುಗಾರರಾಗಬಹುದು ಅಂದರೆ, ಇಲ್ಲಿ ನಾವು ನೋಡ್ತಿರುವಂಥದ್ದು ಒಂದನೇದು ಗಲಾತ್ಯ 2ನೇ ಅಧ್ಯಾಯ 20ನೇ ವಚನದಲ್ಲಿ ಹೇಳುತ್ತೆ, ನಮ್ಮ ಸ್ವಭಾವವನ್ನು, ನಮ್ಮನ್ನು ನಾವು ಕ್ರಿಸ್ತನೊಂದಿಗೆ ಸಿಲುಬೆಗೆ ಹಾಕೊಳ್ಬೇಕು ಅಂತ. ಆತನ ಮರಣ ಪುನರುತ್ಥಾನದಲ್ಲಿ ನಾವು ಪಾಲುಗಾರರಾಗಬೇಕು ಅಂದ್ರೆ, ನಾನಲ್ಲ, ನನ್ನದಲ್ಲ, ನಾನು ಕ್ರಿಸ್ತನವನಾಗಿ ಮಾರ್ಪಡಬೇಕು. ಹಲ್ಲೆಲೂಯ. ನಾನು ಕ್ರಿಸ್ತನವನಾಗಿ ಮಾರ್ಪಡಬೇಕು ಸಂಪೂರ್ಣವಾಗಿ. ಆಗ ಮಾತ್ರನೇ. ಅಂದರೆ ನನ್ನ ಒಂದು ಹಳೆ ಸ್ವಭಾವ, ಹಳೆ ಬೇರು, ಹಳೆ ಮುದ್ರೆಗಳನ್ನೆಲ್ಲ ಹಸಿರುಗಳೇ ಹಾಕಿ ಇಷ್ಟು ದಿನ ಏನು ನಾನು, ನನ್ನದು, ನನ್ನ ಗುರಿ, ನನ್ನ ಆಲೋಚನೆ, ನನ್ನ ಉದ್ದೇಶ, ನನ್ನ ಜೀವನ, ನನ್ನ ಇಷ್ಟ ಅಂತ ಹೇಳ್ಬಿಟ್ಟು ಓಡ್ತಾ ಇದ್ದೆ, ಅದನ್ನೆಲ್ಲ ನಾನು ನೀನು ಸಿಲುಬೆಗೆ ಹಾಕಬೇಕು. ಆಗ ಮಾತ್ರನೇ ಕ್ರಿಸ್ತನ ಮರಣ ಮತ್ತು ಪುನರುತ್ಥಾನದಲ್ಲಿ ನಾವು ಪಾಲುಗಾರರಾಗೋದಕ್ಕೆ ಸಾಧ್ಯವಾಗುತ್ತೆ. ಮತ್ತೆ ಎರಡನೇದಾಗಿ ನಾವು ಮಾಡಬೇಕಾಗಿರುವಂಥದ್ದು ಏನಂದ್ರೆ, 1 ಕೊರಿಂಥದಲ್ಲಿ 10ನೇ ಅಧ್ಯಾಯ 31ನೇ ವಚನದಲ್ಲಿ ನಾವು ನೋಡುವ ಹಾಗೆ, ಈ ಲೋಕದಲ್ಲಿ ನೀನು ನಾನು ಕ್ರಿಸ್ತನಿಗಾಗಿ ನಾವು ನಮ್ಮನ್ನು ನಾವು ಸಿಲುಬೆಗೆ ಹಾಕಿಸ್ಕೊಂಡ್ಮೇಲೆ ಎರಡನೇದಾಗಿ ನಾವು ಮಾಡ್ಬೇಕಾದ್ರೆ ಏನು ಗೊತ್ತಾ? ನಾವೇನು ಮಾಡೋದು ದೇವ್ರ ನಾಮ ಮಹಿಮೆಗೋಸ್ಕರ ಮಾಡಬೇಕು. 1 ಕೊರಿಂಥ 10:31 ಹೇಳೋದೇನು ಗೊತ್ತಾ? ನೀನು ತಿಂದ್ರು ಕುಡಿದ್ರು ಮತ್ತೇನು ಮಾಡಿದ್ರು ಕೂಡ ದೇವರ ನಾಮ ಮಹಿಮೆಗೋಸ್ಕರ ಮಾಡುವಂತ. ಹಲ್ಲೆಲೂಯ. ನೀನು ಮಾಡೋ ಕೆಲಸಗಳು, ನೀನು ಮಾತಾಡೋ ಮಾತುಗಳು ಯಾರ ನಾಮ ಮಹಿಮೆ ಪಡಿಸ್ತಾ ಇದೆ? ನಾನು ನೀನು ಈಗ ನೋಡಿ, ಈಗ ನಾವೇನಾದ್ರು ತಪ್ಪು ಕೆಲಸ ಮಾಡಿದ್ರೆ ನಮ್ಮ ಅಪ್ಪ ಅಮ್ಮನಿಗೆ ಕೆಟ್ಟ ಹೆಸರು ಬರುತ್ತೆ, ನಮ್ಮ ಮನೆಯವರಿಗೆ ಕೆಟ್ಟ ಹೆಸರು ಬರುತ್ತೆ. ಓ, ಇಂಥವ್ರ ಮಗಳು, ಇಂಥವ್ರ ಮಗ ಈ ಥರ ಮಾಡಲ್ಲ ಅಂತ ಹೇಳ್ಬಿಟ್ಟು. ಹೌದಾ ಅಲ್ವಾ? ಸೊ ನಮ್ಮ ಅಪ್ಪ ಅಮ್ಮನಿಗೆ ನಾವು ಕೆಟ್ಟ ಹೆಸರು ತರಬಾರ್ದು ಅಂತ ನಾವು ಎಷ್ಟೋ ಪ್ರಯತ್ನ ಮಾಡಿರ್ತೀವಿ. ಇವತ್ತು ನಾವು ದೇವ್ರ ಮಕ್ಕಳಾಗಿದ್ದೇವೆ. ಹಲ್ಲೆಲೂಯ. ಯಾರ ಮಕ್ಕಳಾಗಿದ್ದೇವೆ? ದೇವರ ಮಕ್ಕಳಾಗಿದ್ದೇವೆ. ಹಾಗಾದ್ರೆ ದೇವರ ಮಗನಾಗಿ, ದೇವರ ಮಗಳಾಗಿ ನೀನು ಏನೇ ಮಾಡಿದ್ರು ಕೂಡ
ಒಳ್ಳೇದಾಗಿ ಮಾಡಿ ಒಳ್ಳೆಯವನಾಗಿ ನೀನು ಜೀವಿಸಿದ್ರೆ ದೇವರ ನಾಮ ಮಹಿಮೆ ಆಗುತ್ತೆ. ಒಂದು ವೇಳೆ ನೀನು ಇಲ್ಲದನ್ನ ಮಾಡುವಾಗ ದೇವರ ನಾಮಕ್ಕೆ ಅವಮಾನ ಆಗುತ್ತೆ. ಸೊ ನಾನು ನೀನು ದೇವರಿಗಾಗಿ ಜೀವಿಸೋಣ. ಯಾಕಂದ್ರೆ ನಾವು ಕ್ರಿಸ್ತನಲ್ಲಿ ನಮ್ಮನ್ನು ನಾವು ಸಮರ್ಪಣೆ ಮಾಡ್ಕೊಂಡಿದ್ದೇವೆ. ಈ ಲೋಕದಲ್ಲಿ ನಾವು ಬದುಕುವಷ್ಟು ದಿನ ನಮ್ಮ ನಾಮ ಮಹಿಮೆಗೋಸ್ಕರ ಅಲ್ಲ, ನಮ್ಮ ದೇವರಾದ ಯೇಸುವಿನ ನಾಮ ಮಹಿಮೆಗೋಸ್ಕರ ಬದುಕಬೇಕು. ಹಲ್ಲೆಲೂಯಾ. ಮತ್ತೆ ಕೊನೆಯದಾಗಿ ನಾವು ನೋಡುವಾಗ ಫಿಲಿಪ್ಪಿ 3 ಫಿಲಿಪ್ಪಿ 3ನೇ ಅಧ್ಯಾಯ 7ರಿಂದ 9 ಮತ್ತು 12ನೇ ವಚನ ಮತ್ತು 14ನೇ ವಚನದಲ್ಲಿ ನಾವು ಓದುವಾಗ ಪೌಲನು ಹೇಳ್ತಾನೆ, ನೀನು ನಾನು ಕ್ರಿಸ್ತನ ಮರಣದಲ್ಲಿಯೂ ಆತನ ಪುನರುದ್ಧಾನದಲ್ಲಿ ಪಾಲುಗಾರರಾಗಬೇಕು ಅಂದರೆ ಈ ಲೋಕದ ಎಲ್ಲವನ್ನು ಕೂಡ ನಮಗೆ ಲಾಭವಾದದನ್ನೆಲ್ಲವೂ ಕೂಡ ನಾವು ಕಸ ಅಂತ ಎಣಿಸಬೇಕು ಅಂತ. ಅಲ್ಲವೇ ಕ್ರಿಸ್ತನ ನಿಮಿತ್ತ ನಮ್ಗೆ ಲಾಭವಾದದನ್ನ ಕಸ ಅಂತ ಎಣಿಸಬೇಕು ಅಂತ. ಹೇಗೆ ಪೌಲನಿಗೆ ಲಾಭವಾದದ್ದೇನು? ಅವನು ಯಹೂದ್ಯನಾಗಿದ್ದ, ಅದೊಂದು ಲಾಭವಾಗಿತ್ತು. ಅವನು ಇಬ್ರಿಯನಾಗಿದ್ದ, ಅದು ಲಾಭವಾಗಿತ್ತು. ಅವನೊಬ್ಬ ಅಧಿಕಾರಿಯಾಗಿದ್ದ, ಕ್ರೈಸ್ತರನ್ನು ಕೂಡ ಅವನು ಕೊಲ್ಲಲಿಕ್ಕೆ, ಹೊಡಿಲಿಕ್ಕೆ, ಜೈಲಿಗೆ ಹಾಕಲಿಕ್ಕೆ ಅವನ ಅಧಿಕಾರ ಇತ್ತು. ರೋಮಪುರದ ಒಂದು ಪೌರತ್ವ ಅವನಿಗಿತ್ತು, ಅದು ಲಾಭ ಅವನಿಗೆ. ಎಲ್ಲರೂ ಕೂಡ ಐಡಿ ಕಾರ್ಡ್ ತೋರಿಸ್ತಾರೆ ಅದ್ಯಾರು ಅಂತ. ಅದೆಲ್ಲ ಲಾಭವಾಗಿತ್ತು. ಈ ಲೋಕದಲ್ಲಿ ಒಳ್ಳೆ ಜೀವನ ಜೀವಿಸೋದಕ್ಕೆ ಎಲ್ಲ ಆಶೀರ್ವಾದಗಳು ಶಾರೀರಿಕವಾಗಿ ಅವನಿಗಿತ್ತು. ಆದ್ರೆ ಅವನು ಯೇಸುವನ್ನು ಹಿಂಬಾಲಿಸೋದಕ್ಕೆ ಅವೆಲ್ಲವೂ ಕೂಡ ಕಷ್ಟ ಅಂತ ಎಣಿಸ್ದ. ಅವರನ್ನ ಹೊಡೆದ್ರು, ಬೈದ್ರು, ಏನು ಮಾಡಿದ್ರು ಕೂಡ ಎಲ್ಲ ಸಹಿಸ್ಕೊಂಡ. ಹಲ್ಲೆಲೂಯ. ಅರ್ಥ ಆಗ್ತಿದೆ? ಅವನಿಗೆ ಲಾಭವಾದದನ್ನ ನಷ್ಟ ಅಂತ. ಇವತ್ತು ಯೇಸುವಿನ ಹೆಸರು ಮೂಲಕನೇ ಲಾಭ ಪಡ್ಕೋಬೇಕು ಅಂತ ಜನ ಜೀವಿಸ್ತಾ ಇದ್ದಾರೆ. ಯೇಸು ಹೆಸರು ಹೇಳ್ಕೊಂಡು ಲಾಭ ಪಡ್ಕೋಬೇಕು ಅಂತ ಜೀವನ ಮಾಡ್ತಾ ಇದ್ದಾರೆ. ಸಭೆ ಹೆಸರು ಹೇಳ್ಕೊಂಡು ಜೀವನ ಮಾಡಬೇಕು ಅಂತ. ನಾವು ಜೀವನ ಮಾಡೋಕ್ಕೆಲ್ಲ ಬಂದಿರೋದು ಎಲ್ಲವನ್ನ ನಷ್ಟವಂತ ಎಣಿಸ್ಕೊಂಡು ಬಂದಿರೋದು. ಹಲ್ಲೆಲೂಯ. ಈಗ ನಮಗೂ ಸ್ವಂತ ಮನೆ ಇದೆ, ಸ್ವಂತ ಊರಿದೆ. ನಮಗೂ ಇಲ್ಲಿ ಬಂದು ಬಾಡಿಗೆ ಮನೇಲಿ ಇದ್ದೀವಿ. ಬಾಡಿಗೆ ಮನೇಲಿ ಇರೋದು ನಮಗೆ ಲಾಭನ ನಷ್ಟನ? ನಷ್ಟನ ಲಾಭನ? ಸ್ವಂತ ಮನೆ ಇಟ್ಬಿಟ್ಟು ಬಾಡಿಗೆ ಮನೇಲಿ ಇರೋದು ಲಾಭನ ನಷ್ಟನ? ಅಲ್ಲಿ ಖಾಲಿ ಮನೆ ಇದೆ. ನಮ್ಮಪ್ಪ ಅಜ್ಜಿ ಇದ್ರು, ಈಗ ಅಜ್ಜಿ ಇರೋದ್ರಲ್ಲಿ ಅಮ್ಮ ನಮ್ಮ ಜೊತೆಲೇ ಇದೆ. ಖಾಲಿ ಮನೆ ಯಾರು ಇಲ್ಲ. ಅದರಲ್ಲಿ ಖಾಲಿ ಮನೆ ಬಿಟ್ಟು ಇಲ್ಲಿ ಬಾಡಿಗೆ ಇರೋದು ನಾವು. ಕಾರಣ ಕ್ರಿಸ್ತನಿಗೋಸ್ಕರ, ಕ್ರಿಸ್ತನ ಸಭೆಗೋಸ್ಕರ, ಇಲ್ಲಿರುವಂತ ಸ್ವಲ್ಪ ವಿಶ್ವಾಸಗಳಿಗೋಸ್ಕರ. ಹಲ್ಲೆಲೂಯ. ಈ ತರ ಹೇಳ್ತಾ ಹೋದ್ರೆ ಅನೇಕ ಲಾಭವಾದದನ್ನೆಲ್ಲ ನಷ್ಟ ಅಂತ ಎಣಿಸ್ಕೊಂಡು ನೀನು ನಾನು ಕ್ರಿಸ್ತನಿಗೋಸ್ಕರ ಈ ಲೋಕದಲ್ಲಿ ಜೀವಿಸಬೇಕಾಗಿದೆ. ನಮ್ಮ ಒಳ್ಳೆ ಜೀವನವನ್ನು ಹುಡ್ಕೊಂಡು ಹೋಗೋದಲ್ಲ, ನಾವು ಇರೋ ಕಡೆ ಕ್ರಿಸ್ತನ ನಾಮವನ್ನು ಒಳ್ಳೆ ರೀತಿಯಲ್ಲಿ ಸಾರಿ ಮಹಿಮೆ ಪಡಿಸಬೇಕು. ನಾವು ಜೀವಿಸೋರು ಅನೇಕ ಈ ಲೋಕದ ಆಸೆಗಳಿರುತ್ತೆ, ಈ ಲೋಕದ ಮಾರ್ಗಗಳಿರುತ್ತೆ. ಜನರು ಬಂದು ಬೇರೆ ಬೇರೆ ದಾರಿಗಳನ್ನು ತೋರಿಸ್ತಿರ್ತಾರೆ. ಜನರ ಮಾತುಗಳಿಗೆ ನಾವು ಒಳಗಾಗೋದು ಬೇಡ, ಕ್ರಿಸ್ತನ ಮಾತುಗಳೊಳಗಾಗೋದು. ದೇವರ ನಾಮ ಮಹಿಮೆಗೋಸ್ಕರ ನಾವು ಯಾವಾಗ ಬದುಕ್ತೀವಿ? ಎಲ್ಲವನ್ನ ಕಸ ಅಂತ ನಾವು ಯಾವಾಗ ಎಣಿಸ್ತೀವಿ ಅಂದ್ರೆ ನಮ್ಮನ್ನು ನಾವು ಸಿಲುವೆಗೆ ಹಾಕಿಸ್ಕೊಂಡಾಗ. ಎಲ್ಲಿವರೆಗೂ ನಮ್ಮ ಸ್ವಭಾವಗಳನ್ನು ಸಿಲುವೆಗೆ ಹಾಕಲ್ವೋ ಅಲ್ಲಿಯವರೆಗೂ ಕೂಡ ನಮ್ಮ ಮಹಿಮೆಗೋಸ್ಕರ ಬದುಕ್ತಿರ್ತೀವಿ. ಈ ಲೋಕದಲ್ಲಿ ನಮಗೆ ಲಾಭವಾದದನ್ನು ಮಾತ್ರ ಹುಡುಕ್ತಾ ಇರ್ತೀವಿ. ಕ್ರಿಸ್ತನ ಮರಣ ಪುನರುತ್ಥಾನದ ಪಾಲುಗಾರರಾಗಬೇಕು ಅಂದರೆ ಈ ಕಾರ್ಯಗಳನ್ನು ನಾವು ಮಾಡಬೇಕು. ಹಲ್ಲೆಲೂಯ. ಈ ವಾಕ್ಯದಿಂದ ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿ. ಪ್ರಾರ್ಥನೆ ಮಾಡ್ಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತ ನಮ್ಮ ತಂದೆಯಾದ ದೇವರೇ, ನಿಮ್ಮ ಪರಿಶುದ್ಧ ನಾಮ ಸ್ತೋತ್ರವಾಗಲಿ. ಈ ಒಂದು ಮಧ್ಯಾಹ್ನದ ವೇಳೆಯಲ್ಲಿ ಕರ್ತನೆ ನಿಮ್ಮ ವಾಕ್ಯವನ್ನು ಕೇಳುವಂಥ ಕೃಪೆಯನ್ನು ಅನುಗ್ರಹಿಸಬೇಕಾಗಿ ಸ್ತೋತ್ರ. ಯೇಸುವಿನ ಮರಣದ ಫಲದ ಕುರಿತಾಗಿ ನಾವು ಮಾತನಾಡಿ ಅಪ್ಪ, ನಿಮ್ಮ ಒಂದು ವಾಕ್ಯದ ರಂಗದಲ್ಲಿ ಕೇಳೋದಕ್ಕೆ ಕೃಪೆ ತೋರಿಸಬೇಕಾಗಿ ಸ್ತೋತ್ರ. ಈ ವಾಕ್ಯಗಳೆಲ್ಲವೂ ನಮ್ಮ ಹೃದಯದಲ್ಲಿ ಮುದ್ರೆಯಾಗಲಿ. ಅನೇಕರಿಗೆ ಸ್ವಾಮಿ ಕ್ರಿಸ್ತನ ಮರಣದ ಫಲ ಏನೆಂಬುದಾಗಿ ನಾನು ಸ್ವಚ್ಛವಾಗಿ ಸ್ಪಷ್ಟವಾಗಿ ಹೇಳೋದಕ್ಕೆ ಸಹಾಯ ಮಾಡಿ. ಕೇಳಿರುವಂತಹ ನಿನ್ನ ವಾಕ್ಯವನ್ನು ಕೇಳಿರುವಂತಹ ಎಲ್ಲ ನಿನ್ನ ಮಕ್ಕಳನ್ನ ಬಲಪಡಿಸಿರಿ, ಆಶೀರ್ವದಿಸಿರಿ. ಹಾಗೆಯೇ ಈ ಯೂಟ್ಯೂಬ್ ಮೂಲಕ